ಗೌಡ್ರೆ ಮೊಮ್ಮಗಳನ್ನ ರಂಗಪ್ಪ ಜೊತೆ ಯಾಕೆ ಮದುವೆ ಮಾಡಿಸಿದ್ರಿ ಅಂತ ಗೋಮಧುಸೂದನ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಪಾರ್ಟಿ. ಗೌಡ್ರೆ ಮೊಮ್ಮಗಳನ್ನ ರಂಗಪ್ಪ ಜೊತೆ ಯಾಕೆ ಮದುವೆ ಮಾಡಿಸಿದ್ರಿ? ರಂಗಪ್ಪನ ಎಲ್ಲ ಅಕ್ರಮಗಳಿಗೆ ನೀವು ಬೀಗರಾಗಿದ್ದ ಕಾರಣ ಏನು? ಮೈಸೂರಿನಲ್ಲಿ ದೇವೇಗೌಡರನ್ನ ಗೋಮಧುಸೂದನ್ ಟೀಕಿಸಿದ್ದಾರೆ. ಕುಮಾರಸ್ವಾಮಿ ಅವರೇ ಯಾರ ಹಂಗಿನಲ್ಲೂ ಇಲ್ಲ ಅಂತೀರಿ, ರಂಗಪ್ಪ ಸೂಚಿಸಿದ ರಾಜಣ್ಣರನ್ನ ಮೈಸೂರು ವಿವಿಯಾಗಿ ವರ್ಗಾಯಿಸ್ತೀರಾ? ಅಂದ್ರೆ ಕುಮಾರಸ್ವಾಮಿ ಅವರೇ ನೀವು ಬೀಗರ ಹಂಗಿನಲ್ಲಿದ್ದೀರಾ? ಮಾನ ಮರ್ಯಾದೆ ಇದ್ರೆ ರಾಜಣ್ಣರನ್ನ ಅಮಾನತು ಮಾಡಿ, ರಾಜಣ್ಣರ ನೇಮಕಾತಿ ಬಗ್ಗೆ ತನಿಖೆ ನಡೆಸಿ. ನಿಷ್ಪಕ್ಷಪಾತ ತನಿಖೆ ನಡೆದ್ರೆ ನಿಮ್ಮ ಬೀಗರು ಜೈಲಿಗೆ ಹೋಗ್ತಾರೆ. ಆಗ ದೇವೇಗೌಡರು ಮುದ್ದೆ ತಗೊಂಡು ಜೈಲಿಗೆ ಹೋಗ್ತಾರೆ. ದೇವೇಗೌಡರು ಕುಮಾರಸ್ವಾಮಿಗೆ ಗೋಮಧುಸೂದನ್ ಕಿಡಿಕಾರ್ತಾರೆ. ಗೌಡ್ರೆ ಮೊಮ್ಮಗಳನ್ನ ರಂಗಪ್ಪ ಜೊತೆ ಯಾಕೆ ಮದುವೆ ಮಾಡಿಸಿದ್ರಿ? ರಂಗಪ್ಪನ ಎಲ್ಲ ಅಕ್ರಮಗಳಿಗೆ ನೀವು ಬೀಗರಾಗಿದ್ದೇ ಕಾರಣ ಅಂತ ಗೋಮಧುಸೂದನ್ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ದೇವೇಗೌಡರನ್ನ ಗೋಮಧುಸೂದನ್ ಟೀಕಿಸಿದ್ದಾರೆ. ಕುಮಾರಸ್ವಾಮಿ ಅವರೇ ಯಾರ ಹಂಗಿನಲ್ಲೂ ಇಲ್ಲ ಅಂತೀರಿ, ಆದರೆ ರಂಗಪ್ಪ ಸೂಚಿಸಿದ ರಾಜಣ್ಣರನ್ನ ಮೈಸೂರು ವಿವಿಯಾಗಿ ವರ್ಗಾಯಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಓಕೆ, ಇದು ಸಂಬಂಧಪಟ್ಟಂತೆ ಸ್ವತಃ ಗೋಮಧುಸೂದನ್ ಅವರು ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ನೀವು ಯಾಕ್ರಿ ನಿಮ್ಮ ಮೊಮ್ಮಗಳನ್ನ ರಂಗಪ್ಪನವ್ರ ಮನೆಗೆ ಕೊಟ್ರಿ? ನೀವು ನಿಮ್ಮ ಮೊಮ್ಮಗಳನ್ನ ರಂಗಪ್ಪನವ್ರ ಮನೆಗೆ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು. ಅದಕ್ಕೆ ಹೇಳೋದ್ರಿ ಕುಲ ಸೋಸಿ ಹೆಣ್ಣು ತಗೊಂಬ ಅಂತ. ನೀವು ಹಾಗೆ ಕುಲ ಸೋಸಿ ಗಂಡು ತಗೊಂಬ ಅಂತ ಅನ್ಬೇಕಾಗಿತ್ತು. ನೀವು ಏನೇನೋ ನೋಡಿ ಕೊಟ್ಬಿಟ್ರಿ. ಇವತ್ತು ನೋಡಿ ನಿಮ್ಮ ಹಣೆ ಬರ, ನಿಮ್ಮ ಬೀಗರನ್ನ ಉಳಿಸ್ಕೊಳ್ಳೋ ಅಂತ ಹಣೆ ಬರ ನಿಮ್ಗೀಗ. ನಿಮ್ಮ ಬೀಗರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ರಾಜ್ಯ, ವಿಶ್ವವಿದ್ಯಾನಿಲಯ, ವಿದ್ಯಾರ್ಥಿಗಳ ಭವಿಷ್ಯ, ಭ್ರಷ್ಟಾಚಾರ ಎಲ್ಲವನ್ನೂ ನುಂಗ್ಕೊಳ್ಳೋಂಥ ಸ್ಥಿತಿ ಬಂದ್ಬಿಟ್ಟಿದೆ ನಿಮಗೆ. ಸನ್ಮಾನ್ಯ ದೇವೇಗೌಡ್ರೆ, ಈ ವಯಸ್ಸಿನಲ್ಲಿ ನಿಮಗೆ ಅವಮಾನ ಬೇಕಾಗಿತ್ತೇನ್ರಿ? ಕುಮಾರಸ್ವಾಮಿಗಳೇ ನಿಮಗೆ ಬೇಕಾಗಿತ್ತೇನ್ರಿ ಈ ವಯಸ್ಸಿನಲ್ಲಿ ಇದೆಲ್ಲಾನು? ಮುಖ್ಯಮಂತ್ರಿ ಆಗಿದ್ದೀರಿ, ನಾನು ಯಾರ ಹಂಗಲ್ಲೂ ಇಲ್ಲ ಅಂತಂದ್ರಲ್ಲ, ಬೀಗರ ಹಂಗಲ್ಲಿಲ್ವಾ? ಅವ್ರು ಹೇಳಿದ ಕೆಲಸ ಮಾಡಿಕೊಡ್ತಾ ಇಲ್ವಾ? ಹಾಗಾದರೆ ರಾಜಣ್ಣನ ಯಾಕೆ ಪೋಸ್ಟ್ ಮಾಡಿದ್ರಿ ಅಲ್ಲಿಗೆ? ಜಿ ಟಿ ದೇವೇಗೌಡರೆಲ್ಲ ರಾಜಣ್ಣನ ಪೋಸ್ಟ್ ಮಾಡಿದ್ದು, ಕುಮಾರಸ್ವಾಮಿ ಅವರೇ ಪೋಸ್ಟ್ ಮಾಡಿದ್ದು. ಯಾಕೆ ಅವ್ರ ಮಾತನ್ನ ಕೇಳಿದ್ರಿ? ಈ ಭ್ರಷ್ಟಾಚಾರ ಮುಚ್ಚಾಕಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ವಾ ಕುಮಾರಸ್ವಾಮಿಗಳೇ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ದರೆ 24 ಗಂಟೆ ಒಳಗೆ ರಾಜಣ್ಣವ್ರನ್ನ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳನ್ನ ರಿಜಿಸ್ಟ್ರಾರ್ ಆಗಿ ಹಾಕಿ ಇಮ್ಮಿಡಿಯೇಟ್ ಆಗಿ ಘನತೆವೆತ್ತ ರಾಜ್ಯಪಾಲರು ಅಂತ ಯಾವಾಗಲೂ ಹೇಳ್ತಿರಲ್ಲ, ಆ ಘನತೆವೆತ್ತ ರಾಜ್ಯಪಾಲರು ಹೇಳಿರೋ ರೀತಿ ಇವ್ರ ಮೇಲೆ ಕ್ರಿಮಿನಲ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ತಯಾರಿದ್ದೀರಾ? ಅವ್ರ ಮೇಲೆ ಮೊದಲು ಕ್ರಿಮಿನಲ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇಲ್ಲಿ ಏನು ರಂಗಪ್ಪ ರಾಜಣ್ಣರನ್ನ ಸೂಚಿಸ್ತಾರೆ, ಅವರು ವಿವಿಗೆ ವರ್ಗಾಯಿಸ್ತಾರೆ. ಸೊ ಇದ್ರ ಹಿಂದೆ ಬಹುಶಃ ಫ್ಯಾಮಿಲಿನ ತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಎಲ್ಲಿ ಋಣಾನುಬಂಧ ಇರುತ್ತೋ ಅಲ್ಲಿ ಮದುವೆ ಆಗುತ್ತೆ, ಬಟ್ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋದು ತಪ್ಪು ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ದಿವ್ಯ, ಅಂದರೆ ಪ್ರಮುಖವಾಗಿ ಈಗಾಗಲೇ ಇದು ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣದಿಂದ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ ಖಂಡಿತವಾಗ್ಲೂ ತಪ್ಪೇ ಅಂತ ಅನ್ಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈಗ ಪ್ರೆಸೆಂಟ್ ಇರುವಂಥ ಒಂದು ಪ್ರಸ್ತುತ ಸರ್ಕಾರ ಇರುವಂಥದ್ದು JDSನದೇ. ಆದರೆ ಅವರ ಬೀಗರು ಕೂಡ ಈಗಾಗಲೇ ಒಂದು ಅಕ್ರಮದ ಆರೋಪವನ್ನು ಎದುರಿಸ್ತಿರುವಂಥ ರಂಗಪ್ಪನವರು. ಹಾಗಾಗಿನೇ ಈ ರೀತಿಯಾದಂಥ ಒಂದು ಆರೋಪಕ್ಕೆ ಪ್ರೊಫೆಸರ್ ರಂಗಪ್ಪನವರು ಈಗಾಗಲೇ ಗುರಿಯಾಗಿರುವಂಥದ್ದು. ಹಾಗಾಗಿ ಇವತ್ತು ಆ ಒಂದು ಆಕ್ರೋಶ ಗೋಮಧುಸೂದನ್ ಅವರಿಗೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ, ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಒಂದು ಸಂದರ್ಭದಲ್ಲಿ ರಂಗಪ್ಪನವರು ನನಗೆ ಸವಾಲನ್ನ ಹಾಕ್ತೇನೆ, ನನ್ನ ಒಂದು ಹಗರಣ ಆರೋಪ ಯಾವುದೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಸ್ವತಃ ಸರ್ಕಾರದಿಂದ ಆ ಒಂದು ಲೆಟರ್ ಬಂದಿರುವಂತದ್ದು, ಆ ಒಂದು ಹಗರಣ ಆಗಿದೆ, ಇವರ ಒಂದು ಕಾಲದಲ್ಲಿ ಹಗರಣ ಆಗಿದೆ ಅಂತೇಳಿ. ಅದಕ್ಕೆ ಒಂದು ರಿಯಾಕ್ಷನ್ ಎಂಬಂತೆ ರಾಜಣ್ಣ ಅವರು ಒಂದು ಪ್ರಸ್ತುತ ಕುಲಸಚಿವರಾಗಿದ್ದಾರೆ, ಅವರು ಮೈಸೂರು ವಿವಿಯ. ಸೊ ಅವರು ಒಂದು ಲೆಟರ್ನ ಕೂಡ ಬರೀತಾರೆ, ಆ ಒಂದು ನೇಮಕಾತಿನೇ ಈ ಒಂದು ಸಂದರ್ಭದಲ್ಲಿ ಆಗಿಲ್ಲ ಅಕ್ರಮವಾಗಿ ಅಂತೇಳಿ. ಇನ್ನು ಅಕ್ರಮ ಎಲ್ಲಿಂದ ನಡಿಬೇಕು ಅಂತೇಳಿ ಈ ಎಲ್ಲವನ್ನು ಒಟ್ಟಾರೆ ಪ್ರಕರಣವನ್ನ ಆ ಒಂದು ತೀವ್ರವಾಗಿ ಒಂದು ಖಂಡಿಸಿರುವಂತದ್ದು ಗೋಮಧುಸೂದನ್ ಅವರು. ಹಾಗಾಗಿ ಅಂದ್ರೆ ಸಂಬಂಧದ ಒಂದು ಲಿಂಕ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಪ್ರಸ್ತುತ ರಾಜಕಾರಣದಲ್ಲಿ ಈಗ ಕುಮಾರಸ್ವಾಮಿ ಅವರು CM ಆಗಿರೋ ಒಂದು ಹಿನ್ನೆಲೆಯಲ್ಲಿ ನಿಮಗೇನಾದ್ರೂ
ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂತಂದ್ರೆ ರಾಜಣ್ಣನವರನ್ನ ಮೊದಲು ಅಮಾನತ ಮಾಡಬೇಕು. ಅಮಾನತ್ ಆದ ನಂತರದಲ್ಲಿ ಏನು ಒಂದು ರಂಗಪ್ಪನವರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಹಾಗಾಗಿ ರಾಜ್ಯಪಾಲರಿಗೆ ಬಿಟ್ಬಿಡಿ, ಅವರು ಅದನ್ನ ಕ್ರಮವನ್ನ ಕೈಗೊಳ್ತಾರೆ ಅನ್ನೋ ಮಾತುಗಳನ್ನ ಹೇಳಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ಸುರೇಶ್ ತಮ್ಮ ಮಾಹಿತಿಗಾಗಿ.